ಹಲೋ ಮೈ ಕ್ಯೂಟಿ ಪಾಪ್ಕಾರ್ನ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಐಶ್ವರ್ಯ ಬ್ರಹ್ಮನಸು. ಇವತ್ತಿನ ವ್ಲಾಗ್ ಏನಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 7 ಗಂಟೆಗೆ ಎದ್ದಿದ್ದಾಯಿತು. 7 ಗಂಟೆಗೆ ಎದ್ದು ಇನ್ನೂ ನಾನೇನು ಕೆಲಸ ಮಾಡಿಲ್ಲ. ಸ್ವಲ್ಪ ಚೂರು ಕೆಲಸ ಮಾಡಿ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಿ ಕೆಲಸಕ್ಕೆ ಹೋಗಬೇಕು. ಸೊ ಬನ್ನಿ ಏನೇನು ಮಾಡ್ತೀನಿ ಅಂತ ನೋಡುವ. ನೆನ್ನೆ ನೈಟೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಸುಮ್ಮನೆ ಮೇಲೆ ಒಂದ್ಸಲಿ ಪೂಜೆ ಮಾಡೋಕ್ಕಿಂತ ಮುಂಚೆ ಗುಡ್ಸ್ಕೊಂಡ್ಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಆದರೂ ನೈಟೆಲ್ಲ ಓಡಾಡ್ತೀವಲ್ಲ, ಸೊ ಗುಡ್ಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ರೂಮ್ ಸೆಟ್ ಮಾಡಿದ್ದಾಯಿತು. ನಮ್ಮ ಅಕ್ಕ ಬೆಳಗ್ಗೆನೆ ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದ್ದಾಳೆ. ಅವಲಕ್ಕಿ ಚಿತ್ರಾನ್ನ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ವಿ ಡೋಂಟ್ ಹ್ಯಾವ್ ಅದರ್ ಆಪ್ಷನ್. ಬಿಸಿ ನಿನ್ನೆ ನೈಟೇ ನಾನು ಎಣ್ಣೆ ಹಾಕ್ಕೊಂಡೆ. ಸೊ ಅದು ಪ್ರಾಪರಾಗಿ ಕೂದಲಿಗೆಲ್ಲ ಹಿಡಿಯುತ್ತೆ ಅಂದ್ಬಿಟ್ಟು ನಾನೇನು ಕುಡಿತಾ ಇದ್ದೀನಿ ಅಂದರೆ ಜೀರಾ ವಾಟರ್. ನನಗೂ ಜೀರಾ ವಾಟರ್ ಕುಡಿದೆಲ್ಲ ಅಭ್ಯಾಸ ಇಲ್ಲ. ನಾನು ಯೂಶಲಿ ಕೊಟ್ಟರೂ ಕೂಡ ನಾನು ಕುಡಿಯೋದಿಲ್ಲ. ನನಗೆ ಯಾವಾಗ ಗ್ಯಾಸ್ಟ್ರಿಕ್ ಆಯಿತು ಆವಾಗಿಂದ ಆ್ಯಕ್ಚುಲಿ ಇದು ನನ್ನ ಗಟ್ ಹೆಲ್ತ್ಗೆ ತುಂಬ ಹೆಲ್ಪ್ ಮಾಡಿದೆ. ಸೊ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡೋದೇನೆಂದರೆ, ನಿಮ್ಮ ಗಟ್ ಹೆಲ್ತ್ ಏನಾರ ಪ್ರಾಬ್ಲಮ್ ಇದ್ದರೆ ದಿಸ್ ಜೀರಾ ವಾಟರ್ ಹೆಲ್ಪ್ಸ್ ಅ ಲಾಟ್. ಜೀರಾ ವಾಟರ್ ಕುಡೀರಿ. ಸ್ವಲ್ಪ ಹೊತ್ತು ಸೂರ್ಯನಿಗೆ ಶಾಖ ಕಾಯಬೇಕು ಸಮಥಿಂಗ್ ಅಂತಾರೆ. ಮಾರ್ನಿಂಗ್ ಬಂದು ಫ್ರೆಶ್ ಆಗಿರುತ್ತೆ. ನಿಮಗೆ ನೀವು ಟೈಮ್ ಕೊಟ್ಕೊಂಡು ಇದ್ದೀರೋ ನಿಮ್ಮ ಮೆಂಟಲ್ ಪ್ರೆಷರ್ ಕೂಡ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಕೆಲಸ ಆಗಿದೆ. ಇವಾಗ ಸ್ನಾನಕ್ಕೆ ಹೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ಕೆಲಸಕ್ಕೆ ಹೋಗಬೇಕು. ನೆನ್ನೆನೇ ಹೂವು ಅದು ಇದು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ವಿ. ಇನ್ನೇನು ದೇವ್ರಿಗೆ ಪೂಜೆ ಮಾಡಿ, ಫಸ್ಟ್ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಹೋಗೋದೆ. ಇವತ್ತು ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದು ವಾರಾಹಿ ಅಮ್ಮ. ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕೆಲಸ ಇದೆ. ಸ್ನಾನ ಮುಗಿಸಿದ್ದೆ, ಅದೆಲ್ಲ ಕಂಪ್ಲೀಟ್ ಮಾಡಬೇಕು. ಫೈನಲಿ ಸ್ನಾನ ಎಲ್ಲ ಮುಗೀತು. ಆ್ಯಂಡ್ ಇದು ನನ್ನ ಔಟ್ಫಿಟ್ ಆಗಿದೆ ಇವತ್ತಿಂದು. ಐರನ್ ಮಾಡ್ಕೊಬೇಕಾಗಿತ್ತು, ಬಟ್ ನಿಜ ಟೈಮ್ ಇಲ್ಲ ಐರನ್ ಮಾಡೋ ಅಷ್ಟೆಲ್ಲ. ಇವಾಗ ನಾನು ಆ್ಯಕ್ಚುಲಿ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡೆ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಇವಾಗ ಟೈಮ್ ಇಲ್ಲ ಗೆಟ್ ರೆಡಿ ವಿತ್ ಮೀ ಅಷ್ಟೆಲ್ಲ ಮಾಡೋಷ್ಟು. ಸೊ ಟಕ್ ಅಂತ ರೆಡಿಯಾಗಿ ನಾವು ಇವಾಗ ಇಲ್ಲಿಂದ ಓಡಬೇಕು. ಓಡುವ. ಸಂತೋಷದ ಉಲ್ಲಾಸದ ಕೂಡಾದೇನ ಪ್ರೀತಿಯ ಹೆಸರೇ ನೀನು. ಫೈನಲಿ ರೆಡಿನೂ ಆಗೋಯ್ತು. ಇವಾಗ ನಾನು ದೇವ್ರ ಸಾಮಾನು ತೊಳೆದ್ಬಿಟ್ಟು ದೇವ್ರ ಪೂಜೆ ಮಾಡಬೇಕು. ಪೂಜೆ ಮಾಡಿದ್ದೆ ನಾವಿನ್ನು ಹೋಗೋದೆ. ಬನ್ನಿ ದೇವ್ರ ಸಾಮಾನು, ದೀಪ ಮತ್ತು ಒಂದು ಆರತಿ ಮಾಡೋದು ಪ್ಲೇಟು, ಇವೆರಡು ತೊಳ್ಕೊಂಬಿಡ್ಬೇಕು. ಪೂಜೆ ನಾನು ಮಾಡೋದಿಲ್ಲ, ನಮ್ಮ ಅಕ್ಕನೇ ಮಾಡ್ತಾರೆ. ಸುಮ್ಮನೆ ಲಾಸ್ಟಲ್ಲಿ ಮುಕ್ಕೊಳೋದಷ್ಟೇ. ಸೊ ಅದು ಕೂಡ ವಿಡಿಯೋ ಹಾಕ್ತೀನಿ. ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ. ಸ್ವಲ್ಪ ಬೇಗ ಮಾಡಬೇಕು ಕೆಲಸ. ನಮ್ಮ ಅಕ್ಕ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾಳೆ. ಇನ್ನೇನು ಸುಮ್ಮನೆ ಕೂತ್ಕೊಳೋದು ಅಂತ ಇದಕ್ಕೆ ಫ್ಲವರ್ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದು ಬಂದು ವಾಸ್ತು ಟಾಟೈಸ್. ಸೊ ಇದು ಮನೆ ಇಕ್ಕೋದ್ರಿಂದ ಶಾಂತಿ, ಆಮೇಲೆ ಹಂಗೆ ಪೀಸ್ ಆಫ್ ಮೈಂಡ್ ಎಲ್ಲ ಇರುತ್ತೆ. ನೀವೇನ ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಈ ಥರ ಮನೇಲಿ ಟಾಟಾಯ್ಸ್ ಇಟ್ಕೊಳ್ಳಿ. ಬಟ್ ನಾವು ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ, ಯೂನಿಕ್ ಆಗಿರಲಿ ಅಂತ ಈ ಥರ ತೊಗೊಂಡಿದ್ವಿ. ಇಟ್ಸ್ ರಿಲಿ ಗುಡ್. ಎವ್ರಿ ಡೇ ಚೇಂಜ್ ಮಾಡೋಕ್ಕಾಗಿಲ್ಲ ಅಂದರೂ 2-3 ಡೇಸ್ ಒನ್ಸ್ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ.
ಸೊ ಅಲ್ಲಿ ನನ್ನ ಫ್ರೆಂಡ್ಸು ಕೂಡ ಬರ್ತಾರೆ ದೇವಸ್ಥಾನಕ್ಕೆ. ನಾವಿಲ್ಲಿ ಮುಗಿಸಿದ್ದೆ ದೇವಸ್ಥಾನಕ್ಕೆ ಹೋಗೋದು. ಈ ಥರ ಡೆಕೋರೇಟ್ ಮಾಡಿದ್ದೀನಿ. ಸೊ ಇದೇ ಬಂದು ವಾಸ್ತು ಟಾಟಾಯ್ಸ್. ಇದನ್ನು ಶೋ ಥರನೂ ಇಕ್ಬೋದು ಆ್ಯಂಡ್ ಇದು ವಾಸ್ತು ಕೂಡ. ಇಲ್ಲಿ ನೀವು ನೋಡ್ತಾ ಇದ್ರೆ ನಮ್ಮ ಮನೆ ದೇವರು ನರಸಿಂಹಸ್ವಾಮಿ, ವೆಂಕಟೇಶ್ವರ, ಆಮೇಲೆ ಗಣೇಶ, ಲಕ್ಷ್ಮೀ, ಸರಸ್ವತಿ, ಆಂಜನೇಯ, ಆಮೇಲೆ ಕಬ್ಬಾಳಮ್ಮ, ನಮ್ಮ ಮಮ್ಮಿಯ ಆರಾಧ್ಯ ದೈವ ನಮ್ಮ ರಾಯರು. ಹಂಗೆ ಮೇಲೆ ನೋಡ್ತಾ ಇದ್ರೆ ಶಿವ ಪಾರ್ವತಿ ಇದ್ದಾರೆ, ಆಮೇಲೆ ಹಂಗೆ ವಾರಾಹಿ ದೇವಿ ಇದ್ದಾರೆ, ಆಮೇಲೆ ಹಂಗೆ ಅಟ್ಟಿಲಕ್ಕಮ್ಮ ದೇವರು ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಒಂದು ಮಿನಿ ದೇವಸ್ಥಾನನೇ ನೋಡ್ದಂಗೆ ಅನಿಸುತ್ತೆ ನಿಮಗೆ. ಫೈನಲಿ ಸ್ಟಾರ್ಟ್ ಆದ್ವಿ. ದೇವಸ್ಥಾನಕ್ಕಿನ್ನ 3 ಮಿನಿಟ್ಸ್ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬೇಗ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಮುಂದಿಂದ ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ, ಇದೇ ವಾರಾಹಿ ದೇವಿ. ಲೈಕ್ ನಾನು ಏನೋ ಅಂದ್ಕೊಂಡೆ, ಬಟ್ ಬರ್ತಾ ಇದ್ದಂಗೆ ಒಂದು ಒಳ್ಳೆ ವೈಬ್ ಸಿಕ್ತು. ಆ ದೇವ್ರನ್ನ ನೋಡ್ತಾ ಇದ್ರೆ ನೋಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಆಮೇಲೆ ಹಂಗೆ ಹಿಂಗೆ ಮುಂದೆ ಬರ್ತಾ ಇದ್ದರೆ ನಾಗದೇವ್ರದ್ದು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ಇಲ್ಲಿ ಬಂದರೆ ಹೋಮ ಆಗಲಿ ಏನೇ ಆಗಲಿ ನಿಮಗೆ ಮಾಡಿಕೊಡ್ತಾರೆ. ದೇವಸ್ಥಾನ ಪುಟ್ಟದಾಗಿದ್ರೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಸಿಗ್ತಾ ಇದೆ. ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ನೆಕ್ಸ್ಟ್ ಪೂಜೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡೋಣ, ನೆಕ್ಸ್ಟ್ ಪೂಜೆ ಏನು ಮಾಡ್ತಾರೋ ನೋಡೋಣ. ಈ ದೇವಸ್ಥಾನ ಇರೋದು ಬಂದು JP ನಗರಲ್ಲಿ. ಇಲ್ಲಿ ಡೀಟೇಲ್ಸ್ ಎಲ್ಲ ಇದೆ. ನಿಮಗೆ ಲಾಸ್ಟಲ್ಲಿ ಬೇಕಂದರೆ ನಾನು ಪಿನ್ನು ಸಹ ಮಾಡ್ತೀನಿ. ಒಂದು ಒಳ್ಳೆ ಪಾಸಿಟಿವ್ ವೈಬ್ ಸಿಕ್ಕಿದೆ. ಆ್ಯಕ್ಚುಲಿ ಆ ದೇವ್ರನ್ನ ನೋಡೋಕ್ಕೆ ನಿಮಗೆ ಕಣ್ಣೇ ಸಾಕಾಗಲ್ಲ. ಲಾಸ್ಟಲ್ಲಿ ಒಂದು ಆರತಿ ಮಾಡ್ತಾರೆ. ಆ ಬೆಳಕಲ್ಲಿ ಆ ದೇವ್ರನ್ನ ನೋಡ್ತಾ ಇದ್ರೆ ನೀವು ಲೈಕ್ ಬೇರೆ ಏನೂ ಬೇಕಾಗಿಲ್ಲ ಅಂತಲೇ ಅನಿಸುತ್ತೆ ನಿಮಗೆ. ನಿಜ ಹೇಳಬೇಕು ಅಂದರೆ ನೀವು ದೇವಸ್ಥಾನ ಎಂಟರ್ ಆಗ್ತಾ ಇದ್ದಂಗೆ ನೀವು ಆ ದೇವರು ಇಬ್ಬರೇ ಇದ್ದೀರಾ ಅನ್ನೋ ಒಂದು ಫೀಲ್ ಕೊಡುತ್ತೆ. ಅಷ್ಟಂದರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ನಾನು ನಿಮ್ಮನ್ನೆಲ್ಲ ರೆಕಮೆಂಡ್ ಮಾಡ್ತೀನಿ, ಬಂದು ಒಂದ್ಸಲಿ ವಿಸಿಟ್ ಮಾಡಿ ಅಂತ. ವಾರಾಹಿ ದೇವಿ ಯಾರು ಅಂದರೆ ವಿಷ್ಣುವಿನ ಅವತಾರ. ಹಿರಣ್ಯಕಶಿಪು ಅವರ ತಮ್ಮ ಭೂಮಿ ತಾಯಿನ ಎತ್ಕೊಂಡು ಹೋಗಿರ್ತಾರೆ. ಸೊ ಆವಾಗ ವಿಷ್ಣು ಈ ರೂಪ ತಗೊಂಡು ಭೂಮಿ ತಾಯಿನ ಕಾಪಾಡ್ತಾರೆ. ಸೊ ಆವಾಗ ಕಾಪಾಡಿದಾಗ ಆ ರೂಪ ತಗೊಳೋದೇ ಈ ವಾರಾಹಿ ದೇವಿದು. ಸೊ ನೀವು ಇವಾಗ ಅಲಂಕಾರ ಮಾಡಿರೋದು ವಿಡಿಯೋ ಹಾಕ್ತೀನಿ, ನೀವು ನೋಡಿಬಿಟ್ಟು ಹೇಳಿ ನನಗೆ. ಫೈನಲಿ ನಾವು ಆಫೀಸ್ ರೀಚ್ ಆಗಾಯಿತು. ಪೂಜೆ ಅಂದರೆ ತುಂಬ ಚೆನ್ನಾಗಾಯಿತು. ದೇವಸ್ಥಾನ ಪುಟ್ಟದಾಗಿದ್ರೂ ಕೂಡ ಒಂದು ಬೇರೆ ಲೆವೆಲ್ ವೈಬ್ ಸಿಕ್ತು ನಮಗೆ. ಆ್ಯಂಡ್ ಆ ದೇವ್ರನ್ನ ನೋಡ್ತಾ ಇದ್ದರೆ ಆ ಬೆಳಕಲ್ಲೆಲ್ಲ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇವಾಗ ಬಂದು ಆಷಾಢ ಅಲ್ವಾ, ಆಷಾಢದ ದಿವಸ ತುಂಬ ರಶ್ ಇರುತ್ತೆ, ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರು. ಬಟ್ ನಾವು ವೆಯ್ಟ್ ಮಾಡಿದ್ದು ಬರೀ 5 ಮಿನಿಟ್ಸ್ ಅಷ್ಟೇ ಅದು ಅಲಂಕಾರ ಮಾಡಲಿಕ್ಕೆ. ಆ ದೇವ್ರನ್ನ ಆ ಬೆಳಕಲ್ಲಿ ನೋಡ್ತಾ ಇದ್ದರೆ ಜಸ್ಟ್ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ವಿ ಸ್ಟ್ಯಾಚ್ಯೂ ಆಗಿ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಆ ದೇವರು. ನಾನು ಎಲ್ಲರಿಗೂ ಹೇಳ್ತೀನಿ, ಒಂದು ಸಲ ವಾರಾಹಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು, ಬಾಯ್.